ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಹೊನ್ನಾವರದಲ್ಲಿರುವ ಗುಣವಂತೆಯ ಶಂಭುಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇನೆ. ನೋಡ್ರಿ, ಈಗ ನೀವು ನೋಡ್ತಾ ಇರೋದು ಇದು ಶಂಭುಲಿಂಗೇಶ್ವರ ದೇವಸ್ಥಾನ. ಅತ್ಯಂತ ಸುಂದರವಾಗಿ ಈ ಒಂದು ದೇವಸ್ಥಾನ ನಿರ್ಮಿಸಿರುವಂತದ್ದು. ಇದು ಅತ್ಯಂತ ಪ್ರಾಚೀನ ಒಂದು ದೇವಾಲಯ. ಪಂಚಕ್ಷೇತ್ರ ಗುಣವಂತೆಯಲ್ಲಿ ಈ ದೇವಸ್ಥಾನ ಬರುವಂತದ್ದು. ಈ ಒಂದು ದೇವಸ್ಥಾನದ ಕನ್ಸ್ಟ್ರಕ್ಷನ್ ಈಗ ನಡೀತಾ ಇರುತ್ತೆ. ಒಂದು ಕಥೆಯ ಪ್ರಕಾರ ಈ ನಮ್ಮ ಕರ್ನಾಟಕದಲ್ಲಿ ಬರುವಂತಹ ಉತ್ತರ ಕನ್ನಡ ಜಿಲ್ಲೆಯ ಪಂಚಕ್ಷೇತ್ರ ಅಂದರೆ ಪಂಚಲಿಂಗಗಳು ಧಾರೇಶ್ವರ, ಶೇಜೇಶ್ವರ, ಮಹಾಬಲೇಶ್ವರ, ಮುರುಡೇಶ್ವರ ಮತ್ತೆ ಶೇಜೇಶ್ವರ, ಈ ಒಂದು 5 ಪಂಚಕ್ಷೇತ್ರಗಳಲ್ಲಿ ಈ ಗುಣವಂತೇಶ್ವರ ಕೂಡ ಒಂದು. ಈಗ ದೇವಾಲಯದ ಒಂದು ನಿರ್ಮಾಣ ಕಾರ್ಯ ಇಲ್ಲಿ ನಡೀತಾ ಇದೆ. ಒಂದು ಪೌರಾಣಿಕ ಕಥೆಯ ಪ್ರಕಾರ ರಾವಣನು ಶಿವನನ್ನ ಕುರಿತು ಪ್ರಾರ್ಥನೆಯನ್ನ ಮಾಡ್ತಾನೆ. ಅಮರತ್ವವನ್ನು ಪಡೆಯುವ ಸಲುವಾಗಿ ಶಿವನು ರಾವಣನ ಭಕ್ತಿಗೆ ಮೆಚ್ಚಿ ಆತ್ಮಲಿಂಗವನ್ನು ಕೂಡ ರಾವಣನಿಗೆ ನೀಡ್ತಾನೆ. ಆದರೆ ಆ ಆತ್ಮಲಿಂಗವನ್ನು ಎಲ್ಲಿಯೂ ಕೂಡ ಭೂಮಿಯ ಮೇಲೆ ಇಡಬಾರ್ದು, ಇಟ್ಟರೆ ಅದು ಪಾತಾಳದೊಳಗೆ ಹೋಗುತ್ತೆ ಎಂಬುದಾಗಿ ಶಿವನು ಹೇಳಿರುತ್ತಾನೆ. ಅದೇ ಪ್ರಕಾರ ರಾವಣ ಆತ್ಮಲಿಂಗವನ್ನು ತೆಗೆದುಕೊಂಡು ಲಂಕೆಗೆ ಹೋಗುತ್ತಿರುವ ಸಂದರ್ಭದಲ್ಲಿ ದೇವತೆಗಳು ಆತನ ಒಂದು ಅಮರತ್ವವನ್ನು ಪಡೆದಂತಹ ಈ ಒಂದು ಲಿಂಗವನ್ನು ತೆಗೆದುಕೊಳ್ಳುವ ಸಲುವಾಗಿ ಒಂದು ಪ್ಲಾನ್ ಅನ್ನ ಮಾಡ್ತಾರೆ. ಅದರ ಪ್ರಕಾರ ಈ ಗಣಪತಿಯು ಒಂದು ಬ್ರಾಹ್ಮಣ ವೇಷವನ್ನು ಧರಿಸಿ ರಾವಣನಿಗೆ ಸಂಧ್ಯಾವಂದನೆ ಮಾಡುವ ಸಂದರ್ಭದಲ್ಲಿ ಆತನಿಂದ ಆತ್ಮಲಿಂಗವನ್ನು ಪಡೆದುಕೊಂಡು ತಾನು 3 ಬಾರಿ ಕರೆಯುತ್ತೇನೆ, ಅದರೊಳಗೆ ನೀನು ಬರೆದಿದ್ರೆ ಆ ಆತ್ಮಲಿಂಗವನ್ನು ನಾನು ನೆಲದ ಮೇಲೆ ಇಡ್ತೇನೆ ಅಂತ ಹೇಳಿರ್ತಾನೆ. ಅದೇ ಪ್ರಕಾರ ರಾವಣ 3 ಸಲ ಕರೆದ್ರು ಬರೆದಿದ್ದಾಗ ಈ ಗಣಪತಿ ಆ ಒಂದು ಆತ್ಮಲಿಂಗವನ್ನು ಭೂಮಿಯ ಕೆಳಗೆ ಇಡ್ತಾನೆ. ಆ ಆತ್ಮಲಿಂಗವು ಈ ಒಂದು ಪಾತಾಳದೊಳಗೆ ಹೋಗುತ್ತದೆ. ಆಗ ರಾವಣನು ಮರಳಿ ಆ ಒಂದು ಲಿಂಗವನ್ನು ಪಡೆಯುವ ಸಲುವಾಗಿ ತುಂಬಾ ಪ್ರಯತ್ನವನ್ನು ಮಾಡಿದರೂ ಆ ಒಂದು ಆತ್ಮಲಿಂಗ ಆತನಿಗೆ ಸಿಗುವುದಿಲ್ಲ, ಅದು ಆ ಪಾತಾಳಕ್ಕೆ ಹೋಗಿರ್ತದೆ. ಆಗ ಸಿಟ್ಟಿನಿಂದ ಆತ್ಮಲಿಂಗವನ್ನ ತುಂಡು ಮಾಡಿ 5 ದಿಕ್ಕಿನಲ್ಲಿ ಬಿಸಾಡುತ್ತಾನೆ. ಆ ಒಂದು ಆತ್ಮಲಿಂಗವೇ ಈ ಒಂದು ಗುಣವಂತೆಯಲ್ಲಿ ನಾವು ಈಗ ನೋಡ್ತಾ ಇರುವಂತದ್ದು. ಒಂದು ಶೇಜೇಶ್ವರದಲ್ಲಿ, ಮುರುಡೇಶ್ವರದಲ್ಲಿ, ಮಹಾಬಳೇಶ್ವರ, ಅದೇ ರೀತಿಯಾಗಿ ಧಾರೇಶ್ವರ, ಹೀಗೆ 5 ಪಂಚಲಿಂಗವನ್ನ ನಾವು ನೋಡ್ತೇವೆ. ಅಂತ ಒಂದು ಕ್ಷೇತ್ರದಲ್ಲಿ ಈ ಗುಣವಂತೇಶ್ವರ ಕೂಡ ಒಂದು. ಅತ್ಯಂತ ಸುಂದರವಾದ ಈ ಒಂದು ದೇವಾಲಯ. ಇಲ್ಲಿ ನೀವು ನೋಡ್ತಾ ಇರೋದು ಈ ಒಂದು ಪುಷ್ಕರಣಿ, ಈ ಒಂದು ದೇವಾಲಯದ ಪುಷ್ಕರಣಿಯನ್ನ ನೀವು ನೋಡ್ತಾ ಇರೋದು. ಈಗ ಈ ಒಂದು ದೇವಾಲಯ ನಿರ್ಮಾಣದ ಹಂತದಲ್ಲಿರುವಂಥದ್ದು. ನೀವು ಕೂಡ ಈ ಒಂದು ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಿ ದೇವರ ಪ್ರಾರ್ಥನೆಗೆ ಒಳಗಾಗಿ, ದೇವರ ಕೃಪೆಗೆ ಒಳಗಾಗಿ. ಥ್ಯಾಂಕ್ ಯು, ನಮಸ್ಕಾರ.